ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 708 KA ಹೊರಡಿಸಿದ FDA ಅದಾಗಿರ್ಬೋದು, SD ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಅದೇ ರೀತಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿ ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕ ಇದೆಯೋ ಇಲ್ಲೋ, ಅದೇ ರೀತಿಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಾವು ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮನ್ನು ಅಟೆಂಡನ್ನು ಮಾಡ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದೇ ರೀತಿ ಯಾವ ಹುದ್ದೆಗೆ ಎಷ್ಟು ಪಾಯಿಂಟ್ ಐತೆ ಅಂತ ಕೂಡ ತಿಳ್ಕೊಂಬರೋಣ. ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್, ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಐತ್ರಿ. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಅದಕ್ಕೂ ಕೂಡ ಬೇಕಿತ್ತಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು HK ವೃಂದದ HK ಕಲ್ಯಾಣ ಕರ್ನಾಟಕ ವೃಂದದ ಪರೀಕ್ಷೆ ಬಂದು 20/12/2025 ಈ ಎಲ್ಲ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಯಾರ ನೋಡಿ, ಅವ್ರ ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ. ಆ ಪರೀಕ್ಷೆಯನ್ನು ನೀವು ಬರಿಬೇಕ್ರಿ. ಅದು 300 ಅಂಕಗಳಿಗೆ ಸೇರಿದ ಪರೀಕ್ಷೆ ಐತ್ರಿ. ಅದನ್ನು ನೀವು ಟ್ರೇಡ್ ಟೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಟ್ರೇಡಿಗೆ ಸಂಬಂಧಿಸಿದಂತೆ ಅಲ್ಲಿ ಏನು ಸಿಲೆಬಸ್ ಕೊಟ್ಟಿದಲ್ಲ, ಆ ಸಿಲೆಬಸ್ ಪ್ರಕಾರ ನಿಮ್ಮದು ಎಕ್ಸಾಮ್ ಇರ್ತದೆ ರೀ. ಆ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗಿಲ್ಲ, ಇನ್ನೂ ಟೈಮ್ ಐತ್ರಿ, ಇನ್ನೊಂದು 8-10 ದಿವಸ. ಈಗಾದರೂ ಪ್ರಿಪೇರ್ ಆಗಿ, ಯಾಕಂದ್ರೆ ನೀವು ಕಲ್ತಿದ್ದೇ ಇರ್ತೀರಿ, ಡಿಗ್ರಿಯಾಗಿ ಏನು ಕಲ್ತಿರ್ತಿರಲ್ಲ ಅದೇ ಇರ್ತೈತಿ. ಅದನ್ನು ನೀವು ಎಕ್ಸಾಮನ್ನು ಬರಿಬೇಕ್ರಿ. ಇದು ಎಕ್ಸಾಮ್ ಬಂದು 20/12/2025 ಐತ್ರಿ, ಮಧ್ಯಾಹ್ನ 3ರಿಂದ 5 ಗಂಟೆವರೆಗೆ. ಇನ್ನು ಸಾಮಾನ್ಯವಾಗಿ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಪ್ರಥಮ ದರ್ಜೆ ಸಹಾಯಕರಾಗಿರ್ಬೋದು, ಇಲ್ಲಿ ನೋಡ್ಕೋಬೋದು, ಇವೆಲ್ಲ ಹುದ್ದೆಗಳಿಗೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಐತ್ರಿ. ಯಾವಾಗ 21/12/2025 ಇದು ಬಂದು GK ಪೇಪರ್ ಅಂತ ಏನು ಹೇಳ್ತಿರಲ್ಲ, ಅಥವಾ ಸಾಮಾನ್ಯ ಜ್ಞಾನ ಪರೀಕ್ಷೆ ಬಂದು 10:30ರಿಂದ 12:30ವರೆಗೂ ಕೂಡ ನಿಮ್ಮದು ಎಕ್ಸಾಮ್ ಐತ್ರಿ. ಯಾವ ಹುದ್ದೆಗಳಿಗೆ ಐತಪ್ಪ ಅಂದ್ರೆ ಇವೆಲ್ಲ ಹುದ್ದೆಗಳಿಗೆ ಐತ್ರಿ. ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಸಾಕಷ್ಟು ಅಭ್ಯರ್ಥಿ HK ಹೇಳಕತ್ತೀನಿ ರೀ, ನಾನ್ HK ದಿನ ಲೇಟ್ ಐತ್ರಿ, ಮುಂದಿನ ತಿಂಗಳೈತೆ, ಅದನ್ನು ಕೂಡ ಡೇಟ್ ಬಿಟ್ಟಾರ. ಒಂದಿಷ್ಟು ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗಕತ್ರಿ, ಯಾವಕ್ಕೆಲ್ಲ ಯಾವಾಗಿದೆ ಎಕ್ಸಾಮ್ ಅಂತ ಕೇಳಕತ್ತಿದ್ರಿ. ಇವೆಲ್ಲ ಹುದ್ದೆಗಳಿಗೆ 21/12/2025 ಐತ್ರಿ. ಇದು ಬಂದು ನಿಮ್ಮದು ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವನ್ನೆಲ್ಲ ಚಾಯ್ಸ್ ಮಾಡಿರಿ ನೋಡಿ, ಅವಕ್ಕೆಲ್ಲ ಕೂಡ ಸೇಮ್ ಸಿಲೆಬಸ್ ರೀ. ಸೇಮ್ ಸಿಲೆಬಸ್ ಇದ್ದು ಎಕ್ಸಾಮ್ ಪರೀಕ್ಷೆ, ಸೇಮ್ ಸಿಲೆಬಸ್ ಇದ್ದು ಹುದ್ದೆಗಳಿಗೆ ಏನಿದೆಲ್ಲ ಒಂದೇ ಪರೀಕ್ಷೆ ಇರುತ್ತೆ ರೀ. ತೀತಲ್ ನೀವು ಇದ್ರಾಗ ಒಬ್ಬ ಅಭ್ಯರ್ಥಿ ಏನು ಮಾಡಿರ್ತೀರಿ, ನಾ ಇಲ್ಲಿ ಸಹಾಯಕ ಹುದ್ದೆನೂ ಹಾಕೇನ್ರಿ, ಪ್ರಥಮ ದರ್ಜೆ ಸಹಾಯಕನೂ ಹಾಕೇನ್ರಿ, ಅದೇ ರೀತಿ ಸಹಾಯಕ ಲೆಕ್ಕಿಗೆನೂ ಹಾಕೇನ್ರಿ. ಹಾಗಿದ್ರೆ ನಮಗೆ ಎಕ್ಸಾಮ್ ಬೇರೆ ಬೇರೆ ತೊಗೋತಾರ ಇಲ್ರಿ. ನಿಮಗೆಲ್ಲರಿಗೂ ಕೂಡ ಒಂದೇ ಎಕ್ಸಾಮ್ ಇರುತ್ತೆ. ಅಲ್ಲಿ ನೀವು ಗಳಿಸಿರೋ ಸ್ಕೋರ್ ಮೇಲೆ ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಹುದ್ದೆಗೆ ಪ್ರಿಫರೆನ್ಸನ್ನು ಕೊಟ್ಟಿರ್ತೀರೋ ಅಥವಾ ಅಪ್ಲಿಕೇಶನ್ನ ಹಾಕಿರ್ತೀವಿ ನೋಡ್ರಿ, ಸ್ಕೋರ್ ಜಾಸ್ತಿ ಆದ್ರೆ ಆ ಹುದ್ದೆಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ತಿಳಿತಲ್ಲ, ಇಲ್ಲಿ ನಿಮ್ಮದು ಒಂದೇ ಎಕ್ಸಾಮ ಅಂದ್ರೆ ಸೇಮ್ ಸಿಲೆಬಸ್ ಇರೋದು, ಸೇಮ್ ಬೇರೆ ಬೇರೆ ಹುದ್ದೆಗಳಿಗೆ ಸೇಮ್ ಸಿಲೆಬಸ್ ಇರೋದು, ಒಂದೇ ಟೈಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರ. ತಿಳಿತಲ್ಲ. ಇನ್ನು ಅದೇ ರೀತಿಯಲ್ಲಿ ಎಕ್ಸಾಮ್ 2 ಕೂಡ ಅದೇ 21ನೇ ತಾರೀಕು ನಿಮ್ಮದು ಮಧ್ಯಾಹ್ನ 2:30ರಿಂದ 4:30ವರೆಗೂ ಪತ್ರಿಕೆ 2 ಎಕ್ಸಾಮ್ ಕೂಡ ಇರುತ್ತೆ. ಇದರಲ್ಲಿ ಇಂಗ್ಲೀಷು ಮತ್ತು ಅದೇ ರೀತಿ ಕನ್ನಡ ಮತ್ತು ಕಂಪ್ಯೂಟರ್ ರೀ. ಇದು ಕಮ್ಯುನಿಕೇಷನ್ ಪೇಪರ್ ಅಂತಲೂ ಕೂಡ ಕರೀತಾರೆ, ಅಥವಾ ಪತ್ರಿಕೆ 2 ಅಂತ ಕೂಡ ಕರೀತಾರೆ. ತೀತಲ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವ್ರಿಗೆ ಇರ್ತದೆ ರೀ ಅದು. ತೀತಲ ಎಲ್ಲ ಕ್ಲಿಯರ್ ಆತಂತ ಅನ್ಕೋತೀನಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಇಲ್ಲೇನದಲ್ಲ, ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ GKದ್ದು ಮತ್ತು ಅದೇ ರೀತಿ ಕಮ್ಯುನಿಕೇಷನ್ ಪೇಪರ್ದು ನೋಟ್ಸ್ ಏನಾದರೂ ಬೇಕಂದ್ರೆ ಆಲ್ರೆಡಿ ನಂಬರನ್ನು ಕೊಟ್ಟಿದ್ರಲ್ಲ, ಅದು ಸೇಮ್ ಸಿಲೆಬಸ್ ರೀ. ಅದೇ ರೀತಿ ಇನ್ನಷ್ಟು ಹುದ್ದೆಗಳದ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮಿನ ಲೇಟ್ ಐತ್ರಿ, ಫೆಬ್ರವರಿ ಒಳಗೆ ಐತೆ ನೋಡ್ರಿ. ಇವೆಲ್ಲ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಇದಕ್ಕೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರಿ ನೋಡ್ರಿ, ನಿಮ್ಮದು ಎಕ್ಸಾಮ್ ಬಂದು 22/2/2026 ಐತ್ರಿ. ಇದು HK ಹುದ್ದೆಗಳದು, ನಾನ್ HKದು ಮತ್ತೆ ಬೇರೆ ಅದಾವ್ರಿ.
ಸ್ನೇಹಿತರೆ, ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗೆಲ್ಲ ಇರುತ್ತಪ್ಪ ಅಂತ ನೋಡೋಣ. ಆದರೆ ಸ್ನೇಹಿತರೆ, SSLC ಅಥವಾ ತಸ್ತಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ನಡೆಸಿದ್ರಿ, ಅದೇ ರೀತಿ ಕರ್ನಾಟಕ ಲೋಕಸೇವಾ ಆಯೋಗ KPSC ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವೇನಾದರೂ ಉತ್ತೀರ್ಣರಾದಲ್ಲಿ, ಕಡ್ಡಾಯ ಕನ್ನಡ ಪರೀಕ್ಷೆ ಅಂದರೆ ವಿನಾಯಿತಿ ಅಂದರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆಯುವ ಅವಶ್ಯಕತೆ ಇಲ್ಲರಿ. ಲಾಸ್ಟ್ ಟೈಮ್ ಏನು ನಡೆಸಿದ್ರಲ್ಲಿ ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ರಂದ್ರೆ ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲರಿ. ಯಾರು ಇನ್ನೂ ಬರೋದಿಲ್ಲಪ್ಪ ಅಂದ್ರೆ ಅಥವಾ ಅಪ್ಲಿಕೇಶನ್ ಹಾಕಬೇಕಾದ್ರೆ SSLCಯಲ್ಲಿ ಕನ್ನಡವನ್ನು ಭಾಷೆಯನ್ನು ನಾನು ಕಲ್ತಿದ್ದೀನಿ ಅನ್ನೋದನ್ನು ಮಾರ್ಕ್ ಮಾಡೋದಿತ್ತು. ಅದನ್ನು ಮಾರ್ಕ್ ಮಾಡಿಲ್ಲ ಅಂದ್ರೆ ಅಂಥ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿಬೇಕ್ರಿ. ಹಾಗಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆದು ಮಲ್ಟಿಪಲ್ ಚಾಯ್ಸ್ ಇರ್ತದೆ ರೀ. ಒಟ್ಟು 150 ಅಂಕಗಳಿಂದ ಕೂಡಿರ್ತದೆ. ಇದರೊಳಗೆ ನೀವು 50 ತೊಗೊಂಡ್ರೆ ಸಾಕ್ರಿ, ನೀವು ಪಾಸ್ ಆದಂಗೆ. ಅಂದ್ರೆ ನೀವು ಮುಖ್ಯ ಪರೀಕ್ಷೆಯನ್ನು ಬರೆಯೋಕೆ ಅರ್ಹತೆಯನ್ನು ಪಡೆದಂಗೆ ರೀ. ಒಂದು ವೇಳೆ ನೀವೇನಾದರೂ ಈ ಪರೀಕ್ಷೆಯನ್ನು ಬರಲಿಲ್ಲಪ್ಪ ಅಂದ್ರೆ, ಆಲ್ರೆಡಿ ನಾ ಏನು ಹೇಳಿದಿಲ್ಲ ಅವನ್ನೆಲ್ಲ ಬಿಟ್ಟು ಅಭ್ಯರ್ಥಿಗಳು ನೀವೇನಾರ ಬರಲಿಲ್ಲಪ್ಪ ಅಂದ್ರೆ ನಿಮ್ಮದು ಪತ್ರಿಕೆ 1 ಮತ್ತು ಪತ್ರಿಕೆ 2 ಪರೀಕ್ಷೆಗೆ ನೀವು ಅನುಮತಿ ಇರುವುದಿಲ್ಲ. ತಿಳಿತಲ್ಲ, ಇಲ್ಲಿ ಅಟ್ಟೆ ಗೈರಾದರೂ ಕೂಡ ನಿಮ್ಮದು ಮುಖ್ಯ ಪರೀಕ್ಷೆ ಬರೆಯೋಕೆ ಅನುಮತಿ ಇಲ್ಲರಿ. ಅದೇ ರೀತಿ ಒಂದು ವೇಳೆ ನೀವೇನಾದ್ರೂ 50 ಅಂಕಕ್ಕಿಂತ ಕಡಿಮೆ ತೊಗೊಂಡ್ರಂದ್ರೆ ಅಲ್ಲಿ ಕೂಡ ನಿಮಗೆ ಮುಖ್ಯ ಪರೀಕ್ಷೆಯನ್ನು ಬರೆಯೋಕೆ ಅನುಮತಿ ಇಲ್ಲ. ತಿಳಿತಲ್ಲ. ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಐತಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಕನ್ನಡ ಭಾಷಾ ಜ್ಞಾನ ಅಂತ ಹೇಳಿದ್ದಾರೆ. SSLC ಅಥವಾ ತಸ್ತಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಮಾಡಿದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ನೇಮಕಾತಿಗೆ ಅರ್ಹರಾಗಿರ್ತಾರೆ. ಇಲ್ಲವಾದರೆ ಸಂಸ್ಥೆಯು ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಂದೇ ಅವಕಾಶದಲ್ಲಿ ಉತ್ತೀರ್ಣರಾಗಬೇಕು. ಇಲ್ಲದಿದ್ದರೆ ಅವರನ್ನು ಆಯ್ಕೆಯನ್ನು ರದ್ದುಗೊಳಿಸಲಾಗುವುದು ಅಂತೇಳಿ ತಿಳಿಸ್ಯಾರ್ರಿ. ತೀತಲೆ ನೆಕ್ಸ್ಟ್ ರೀ, ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಕೆಲವೊಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೋರಿ, ಇವು ನಿಮ್ದೆಲ್ಲ ಸಿಲೆಬಸ್ ಇರುತ್ತೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಇರುತ್ತೆ. ನಿರ್ದಿಷ್ಟ ಪರೀಕ್ಷೆ ಏನಿರುತ್ತಲ್ಲ ಇದು ಈ ಟ್ರೇಡ್ಗೆ ಸಂಬಂಧಿಸಿದಂತೆ ಇರ್ತದೆ ರೀ. ನೀವು ಏನು ಟ್ರೇಡ್ ಕಲ್ತಿರ್ತಿರಲ್ಲ ಅದ್ರ ಮೇಲೆ ಇರುತ್ತೆ ರೀ. ಸ್ನೇಹಿತರೆ, ನೆಕ್ಸ್ಟ್ ನೋಡ್ಕೋಬೋದು, ಈ ಹುದ್ದೆಗಳಿಗೆಲ್ಲ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿರು ನೋಡ್ರಿ, ಆ ಎಲ್ಲ ಅಭ್ಯರ್ಥಿಗಳಿಗೆ ಸಿಲೆಬಸ್ಸನ್ನು ನೋಡ್ಕೋರಿ. ಸಿಲೆಬಸ್ ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತೆ ಈ ರೀತಿ ಇರ್ತದೆ, ಮತ್ತು ಅದೇ ರೀತಿ ಪತ್ರಿಕೆ 2 ಅಥವಾ ಕಮ್ಯುನಿಕೇಷನ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ ಇರ್ತದೆ ರೀ. ಇಲ್ಲಿ ನೋಡ್ರಿ, ಈ ಎಲ್ಲ ಹುದ್ದೆಗಳಿಗೆ ಸೇಮ್ ಸಿಲೆಬಸ್ ರೀ. ಒಂದೇ ಪರೀಕ್ಷೆ ನಡೀತದ. ಹೆಚ್ಚಿನ ಅಂಕಗಳನ್ನು ನೀವೇನಾದರೂ ತೆಗೆದುಕೊಂಡ್ರೆ ಅಲ್ಲಿ ನೀವು ಆಯ್ಕೆಯನ್ನು ಆಗ್ತೀರಾ. ನೋಡಿದ್ರಲ್ಲ, ಇದು ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇರ್ತದೆ ರೀ. ಸ್ನೇಹಿತರೆ, ಈ ಸಿಲೆಬಸ್ಗೆ ಸಂಬಂಧಿಸಿದಂತೆ ನಮ್ಮ ಕಡೆ ನೋಟ್ಸ್ ಐತಿ. ಆ ನೋಟ್ಸನ್ನು ತೆಗೆದುಕೊಂಡು ಯಾರೆಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿರೋ ನೋಡ್ರಿ, ನೀವು ಕೂಡ ಸ್ಟಡಿಯನ್ನು ಮಾಡ್ಬೋದು ರೀ. ಇನ್ನು ಅದೇ ರೀತಿ ಇಲ್ಲೊಂದಿಷ್ಟು ಇವು ಎಲ್ಲ ಏನಿದೆಯಲ್ಲ ನಿಮ್ಮ ಟ್ರೇಡಿಗೆ ಸಂಬಂಧಿಸಿದಂತಿದೆ. ಅದೇ ರೀತಿ ಕೆಲವು ಹುದ್ದೆಗಳು ಇಲ್ಲದಲ್ರಿ, SDA ಹುದ್ದೆಗಳದಲ್ಲ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೂಡ ನಮ್ಮ ಹತ್ರ ಸಿಲೆಬಸ್ ನೋಟ್ಸ್ ಇರುತ್ತೆ. ಇವನ್ನಂತೂ ಕೂಡ ತೆಗೆದುಕೊಂಡು ನೀವು ಸಿಲೆಬಸ್ ಸ್ಟಡಿಯನ್ನು ಮಾಡ್ಬೋದು ರೀ. ತಿಳಿತಲ್ಲ. ಇನ್ನು ಅದೇ ರೀತಿ ಎಲ್ಲರೂ ಕೂಡ ಕೇಳಾಕತ್ತಿದ್ರಿ, ಈ ಹುದ್ದೆಗಳಿಗೆ ಋಣಾತ್ಮಕ ಅಂಕ ಇದೆಯಲ್ಲ ಅಂತೇಳಿ. ಇದ್ರ ಜೊತೆಗೆ ಇನ್ನೂ ಒಂದು ಕೂಡ ಅಪ್ಡೇಟ್ ಐತ್ರಿ ಸ್ನೇಹಿತರೆ. ಇದಕ್ಕೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರ 4ನೇ 1 ಅಂಶದಷ್ಟು. ಅಂದರೆ ನೀವೇನಾದರೂ 4 ಉತ್ತರಗಳನ್ನ ತಪ್ಪಾಗಿ ನೀಡಿದ್ರಂದ್ರೆ ನೀವು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ 1 ಅಂಕವನ್ನು ನೆಗೆಟಿವ್ ಆಗುತ್ತೆ. ತಿಳಿತಲ್ಲ. ಇಲ್ಲಿ ಉತ್ತರಿಗೆ ಕೂಡ ಇಲ್ಲಿ ತಪ್ಪು ಉತ್ತರನ ಕೂಡ ಹಾಕಂಗಿಲ್ರಿ, ಗೊತ್ತಿದ್ದು ಅಷ್ಟ ಹಾಕಿ ಬರ್ಬೇಕ್ರಿ. ಇದ್ರ ಜೊತೆಗೆ ರೀ, ಇದು ಇದೇ ವರ್ಷ ಬಂದತ್ರಿ, ಹೊಸ ಅಪ್ಡೇಟ್ ಕೂಡ ಹೇಳ್ಬೋದು ರೀ. OMR ಪತ್ರಿಕೆ ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 4ನೇ 1 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಇಲ್ಲಿ ನೋಡ್ರಿ, ಇಲ್ಲಿ ಉತ್ತರ ಏನು ನೀಡಿದರೆ ಇದು ಓಕೆ ರೀ. ತಪ್ಪು ಉತ್ತರ ಏನು ನೀಡಿಲ್ಲ. ಒಂದಿಷ್ಟು ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಉತ್ತರ ಹಾಕದ ಬಂದಿರ್ತೀರಿ, ಐತಲ್ಲ. ಅವಾಗ ನೀವು ಏನು ಮಾಡಬೇಕು, ಅದು ಗೊತ್ತಿಲ್ಲ ಅಂದಮೇಲೆ ಬೆಲ್ ಆಗ್ತದ. ಬೆಲ್ ಆದಮೇಲೆ ಮತ್ತೆ 5 ನಿಮಿಷ ರೀ, 5 ನಿಮಿಷ ಟೈಮ್ ಕೊಡ್ತಾರ. ಈಗ ನೋಡ್ಕೊರಿ, 1 2 3 ಇಲ್ಲಿ ಇರ್ತಾವ್ರಿ ಇಷ್ಟು OMRದಾಗ.
ಹಿಂಗೆ ಆಪ್ಷನ್ 4 ಇರ್ತಾವೆ ರೀ. ಇದು ಎ ಅನ್ಕೋರಿ, ಇದು ಬಿ ಅನ್ಕೋರಿ, ಇದು ಸಿ, ಇದು ಡಿ ಅನ್ಕೋರಿ, ಒಳ್ಳೆ ಇ. ಹಿಂಗೆ 5 ಆಪ್ಷನ್ ಕೊಟ್ಟಿರ್ತಾರೆ ರೀ. ಅವಾಗ ನೀವು ಏನು ಮಾಡಿರ್ತೀರಿ, ಒಂದನೇದು ಆನ್ಸರ್ ಗೊತ್ತೈತಿ, ಓಕೆ ಹಾಕಿರಿ, ಅದಕ್ಕೆ ಆಪ್ಷನ್ನೇ ಕರೆಕ್ಟ್ ಐತಿ, ಓಕೆ. ಎರಡನೇದಕ್ಕೂ ಗೊತ್ತೈತಿ, ಸಿ ಐತಿ, ಕರೆಕ್ಟ್ ಹಾಕಿರಿ. ಮೂರನೇದಕ್ಕೆ ಆನ್ಸರ್ ಗೊತ್ತಿಲ್ಲ, ಅವಾಗ ಏನು ಮಾಡ್ತೀರಿ ನೀವು, ಹಂಗೆ ಬಿಟ್ಟು ಬರ್ತಿದ್ರಿ ಮೊದಲ. ಬಟ್ ಇವಾಗ ಸದ್ಯದ ಅಪ್ಡೇಟ್ ಏನು ಕೊಟ್ಟಾರಪ್ಪ ಅಂದ್ರೆ ಕೇಳಿದವರು ಆನ್ಸರ್ ಗೊತ್ತಿಲ್ಲ ಅಂದಮೇಲೆ ಲಾಸ್ಟಿಗೆ ಬೆಲ್ ಆದಮೇಲೆ ಮತ್ತೆ 5 ನಿಮಿಷ ಟೈಮ್ ಕೊಡ್ತೀವಿ. ಅವಾಗ ಏನು ಅಂದ್ರೆ ಲಾಸ್ಟ್ ಏನಿರುತ್ತಲ್ಲ ಇದನ್ನು ಹಾಕ್ಬೇಕ್ರಿ. ಇದನ್ನು ಹಾಕ್ಲಿಕ್ಕಂದ್ರೂ ಕೂಡ ಇವನ್ನ ಹಾಕೋದು 4 ಕೈ ಬಿಟ್ರೆ ತಿಳ್ಕೊರಿ. 4 ಬಿಟ್ರೆ ಮತ್ತೆ ನೀವು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ಮತ್ತೆ ಒಂದು ಅಂಕವನ್ನು ಅವರು ಕಡಿತೀವಿ ಅಂತೇಳಿ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ದಾಗ ಕೊಟ್ಟಾರ್ರಿ. ಇದು ಈ ಸಾರಿ ಭಾಳ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕಾಗಿ ಸರಿಯಾಗಿ ಇವು ಯಾವ್ಯಾವ ಗೊತ್ತಿರಲ್ಲ ನೋಡ್ರಿ, ಕ್ವಶನ್ ನಂಬರನ್ನು ಬಿಟ್ಟು ಬಂದಿರ್ತಾರಲ್ಲ ಆ ಕ್ವಶನ್ಗಳಿಗೆ ತಪ್ಪದೇ ಎಕ್ಸಾಮ್ ಮುಗಿದ ಮೇಲೆ ಕಂಪ್ಲೀಟಾಗಿ ಅವನು ಶೇಡ್ ಮಾಡಿ ಬರ್ರಿ. ಈ ಥರ ಮತ್ತೆ ಎಕ್ಸಾಮ್ ಸಮೀಪ ಬಂದಾಗ ಇನ್ನೊಮ್ಮೆ ಕೂಡ ತಿಳಿಸ್ತೀನಿ, ಆದರೂ ಕೂಡ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ತಿಳಿಸಲಾಗಿತ್ತು. ಸ್ನೇಹಿತರೆ, ನಿನ್ನೆ ತಾನೇ ನೋಡಿದ್ವಿ ಯಾವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಪಾಯಿಂಟ್ ಐತೆ ಅಂತೇಳಿ. ಆ ಪಾಯಿಂಟ್ ನಿಮಗೆ ಗೊತ್ತಿಲ್ಲಪ್ಪ ಅಂದ್ರೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕ್ ಏನಾದರೂ ಬೇಕಾಗಿತ್ತಂದ್ರೆ ನಾವು ಕೆಳಗಡೆ ಸ್ನೇಹಿತರೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ನಮ್ಮ ಕಮೆಂಟ್ನಲ್ಲಿ ಪಿನ್ ಮಾಡಲಾಗಿರ್ತದ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಆ ನಿನ್ನೆದ ವಿಡಿಯೋನ ನೋಡ್ಕೋರಿ. ಅಲ್ಲಿ ಪ್ರತಿಯೊಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಪಾಯಿಂಟ್ ಐತೆ ಅಂತೇಳಿ ಸಂಪೂರ್ಣವಾಗಿ ವಿಡಿಯೋನ ಮಾಡಲಾಗಿರ್ತದ. ತೀತಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಶುಭ ದಿನ.